ನಾನು ಯಾವಾಗ ಬರೋಕ್ಕೋದ್ರೂ ತುಂಬ ಜನ ಅಲ್ಲಿ ಹಳ್ಳಿಯಿಂದ ಬೆಂಗಳೂರಿಗೆ ಬಂದುಬಿಟ್ಟು ಕೆಲಸ ಮಾಡ್ತಿರೋರು, ಆಲ್ರೆಡಿ ಬೆಂಗಳೂರಿಗೆ ಕೆಲಸ ಬಿಟ್ಟು ಊರಲ್ಲಿರೋರು, ಊರಿಗೆ ಹೋದ ತಕ್ಷಣ ಅವ್ರು ಕೇಳೋದು ಒಂದೇ ಮಾತು, ಅಣ್ಣ ನನ್ನ ಪಿ ಎಫ್ ನೋಡ್ತೀರಣ್ಣ, ನನ್ನ ಪಿ ಎಫ್ ಎಷ್ಟು ಕಟ್ ಆಗ್ತದಣ್ಣ, ಪಿ ಎಫ್ ಯಾವಾಗ ತೊಗೋಬೋದಣ್ಣ, ಪಿ ಎಫ್ ಹೆಂಗಣ್ಣ ತೊಗೊಳೋದು, ಈ ಥರ ತುಂಬ ಕ್ವಶನ್ಸ್ ನಾನು ಕೇಳ್ತಿರ್ತಾರೆ. ಅದಕ್ಕೆ ನಾನು ಒಬ್ಬ HR ಆಗಿಬಿಟ್ಟು ಇದ್ರ ಬಗ್ಗೆ ತುಂಬ ಮಾಹಿತಿ ಕೊಡಬೇಕು ಅಂತ ನಿರ್ಧಾರ ತೊಗೊಂಡೆ. ಅದರಿಂದ ಸ್ವಲ್ಪ ಈ ಪಿ ಎಫ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಒಂದು ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ನಾನು ಇವಾಗ ನಿಮಗೆ ಪಿ ಎಫ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ನಿಮ್ಮ ಪಿ ಎಫ್ ಹಣ ಎಲ್ಲಿಗೋಗ್ತದೆ, ಪಿ ಎಫ್ ಅಂದರೆ ಏನು, ಪಿ ಎಫ್ ಹಣ ಎಷ್ಟು ಕಟ್ಟಾಗುತ್ತೆ, ಕಂಪ್ನಿ ಕಡೆಯಿಂದ ಎಷ್ಟು ಹಾಕ್ಕೊಡ್ತಾರೆ, ಪಿ ಎಫ್ಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಬಡ್ಡಿ ಎಷ್ಟು ಹಾಕ್ಕೊಡ್ತಾರೆ, UAN ಅಂದರೆ ಏನು, ಅದು ಯಾಕೆ ಮುಖ್ಯ, ಈ ಪಿ ಎಫ್ ಅಮೌಂಟ್ ಯಾವಾಗ ನಾನು ವಿತ್ಡ್ರಾ ಮಾಡ್ಕೊಬೋದು, ಮತ್ತು ಪಿ ಎಫ್ ತೊಗೊಳೋದಕ್ಕೆ ಏನೇನು ಎಚ್ಚರಿಕೆ ಕ್ರಮಗಳನ್ನು ತೊಗೋಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಫಸ್ಟು ನಿಮ್ಮ ಹಣ ಎಲ್ಲಿಗೆ ಹೋಗುತ್ತೆ, ಪಿ ಎಫ್ ಹಣ, ಅದು ನಿಮ್ಮ ಹಣ ಅಲ್ವಾ ಪಿ ಎಫ್ ಹಣ, ನೀವು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ಇದು ಜವಾಬ್ದಾರಿ ಆಗಿರುತ್ತೆ. ಪಿ ಎಫ್ ಅಂದರೆ ಏನು, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್ ಅಂತ, EPF ಅಂತಾರೆ. EPF ಅಂದರೆ ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡ್. ಇಟ್ಸ್ ಎ ಸೇವಿಂಗ್ ಸ್ಕೀಮ್, ಅಂದರೆ ಗೌರ್ಮೆಂಟಂದು ಇದು ಎಂಪ್ಲಾಯೀಸು ಸೇವ್ ಮಾಡಲಿ ಅಂತ ಒಂದು ಸ್ಕೀಮ್ ತಂದಿರೋದು. ಇದರಲ್ಲಿ ಎಂಪ್ಲಾಯಿ ಮತ್ತು ಎಂಪ್ಲಾಯರ್ ಇಬ್ಬರು ಶೇರು ಕೂಡ ಇರುತ್ತೆ. ಈ ನಿಮ್ಮ ಬಂದ ಸಂಬಳದಲ್ಲಿ ಇಬ್ಬರದು ಎಷ್ಟೆಷ್ಟು ಪರ್ಸೆಂಟ್ ಕಟ್ಟಾಗುತ್ತೆ ಅಂತ, ಎಂಪ್ಲಾಯಿ ಕಡೆಯಿಂದ ನಿಮ್ಮ ಕಡೆಯಿಂದ, ಅಂದರೆ ಎಂಪ್ಲಾಯಿ ಅಂದರೆ ನೀವು, ನಿಮ್ಮ ಕಡೆಯಿಂದ ಎಷ್ಟು ಕಟ್ಟಾಗುತ್ತೆ, ಅಂದರೆ ಎಂಪ್ಲಾಯರ್ ಅಂದರೆ ನಿಮ್ಮ ಕಂಪ್ನಿಯಿಂದ ಎಷ್ಟು ಕಟ್ಟಾಗುತ್ತೆ ಅಂತ. ಫಸ್ಟ್ ನಿಮ್ಮ ಎಂಪ್ಲಾಯಿ ಕಡೆಯಿಂದ ಎಂಪ್ಲಾಯಿ ಶೇರ್ ಬಂದುಬಿಟ್ಟು 12%, ಇದು ಬೇಸಿಕ್ ಮೇಲೆ ಕಟ್ಟಾಗುತ್ತೆ. ಈ ಬೇಸಿಕ್ಕು ಪ್ಲಸ್ DI ಇಂದ ಕಟ್ಟಾಗುತ್ತೆ. ಈ ಬೇಸಿಕ್ ಪ್ಲಸ್ DI ನಿಮ್ಗೆ ಎಲ್ಲಿ ಗೊತ್ತಾಗುತ್ತೆ, ನಿಮ್ಮ ಸ್ಯಾಲರಿ ಸ್ಲಿಪ್ಪಲ್ಲಿ ಗೊತ್ತಾಗುತ್ತೆ. ಈ ಬೇಸಿಕ್ ಮೇಲೆಗಡೆ 12% ನಿಮ್ದು ಕಟ್ಟಾಗುತ್ತೆ, ಮತ್ತು ಎಂಪ್ಲಾಯರ್ ಕಡೆಯಿಂದ 12% ಕಟ್ಟಾಗುತ್ತೆ. ಇದರಲ್ಲಿ 12%ಅಲ್ಲಿ 8.33% ಪೆನ್ಷನ್ ಆಗಿರುತ್ತೆ, ಇನ್ನು 3.67% ಪಿ ಎಫ್ ಆಗಿರುತ್ತೆ. ಇದು ಎಂಪ್ಲಾಯರ್ ಪಿ ಎಫ್ ಆಗಿರುತ್ತೆ. ಇದು ಗೊತ್ತಾಯ್ತಲ್ಲ, ಪಿ ಎಫ್ ಅಲ್ಲಿ ಎಷ್ಟು ಕಟ್ಟಾಗುತ್ತೆ, ನಿಮ್ಮದು 12% ಕಟ್ಟಾಗುತ್ತೆ, ಕಂಪ್ನಿ ಕಡೆಯಿಂದ 12% ಕಟ್ಟಾಗುತ್ತೆ. ನೆಕ್ಸ್ಟ್, ಈ ಪಿ ಎಫ್ಗೆ ಯಾರೆಲ್ಲ ಅರ್ಹರಾಗಿರ್ತಾರೆ, ಇವಾಗ ಫಸ್ಟ್ ಟೈಮ್ ಜಾಯ್ನ್ ಆಗಿರ್ತಾರೆ, ಜಾಯ್ನ್ ಆದಾಗ ಅವ್ರದ್ದು ಬೇಸಿಕ್ ಸ್ಯಾಲ್ರಿ 15,000ಗಿಂತ ಯಾರ್ಯಾರು ಕಮ್ಮಿ ಇರುತ್ತೆ ಅವ್ರದ್ದು ಎಲ್ಲರದ್ದು ಪಿ ಎಫ್ ಅಮೌಂಟು ಕಟ್ಟಾಗುತ್ತೆ. ಎಕ್ಸಾಂಪಲ್ ಅವ್ರದ್ದು 15,000 ಇದ್ದರೆ 12% ಅಂದರೆ 1,800 ರೂಪಾಯಿ ಕಟ್ಟಾಗ್ತಾ ಇರುತ್ತೆ. ಅದಕ್ಕಿಂತ ಕಮ್ಮಿ ಇದ್ದರೆ ಬೇಸಿಕ್ ಸ್ಯಾಲ್ರಿ ಇಂಟು 12% ಹಾಕೊಡ್ರಿ, ನಿಮ್ದು ಎಷ್ಟೆಷ್ಟು ಕಟ್ಟಾಗುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, 15,000ಗಿಂತ ಮೇಲ್ಗಡೆ ಇದ್ದರೆ ಆಲ್ರೆಡಿ ಹಳೆಯ ಎಂಪ್ಲಾಯಿ ಅವರು ಮುಂಚೆ 15,000 ಒಳಗಡೆ ಇತ್ತು, ಅವಾಗ ಕಟ್ಟಾಗ್ತಿತ್ತು. ಈಗ 15,000 ಮೇಲೆಗಡೆ ಆಗಿದೆ ಬೇಸಿಕ್ ಸ್ಯಾಲ್ರಿ, ಈಗ ಪಿ ಎಫ್ ಅವರು ಮ್ಯಾಂಡೇಟ್ರಿ, ಅವ್ರು ಕಟ್ಟಾಗ್ತಾನೆ ಇರುತ್ತೆ. ನೆಕ್ಸ್ಟ್, ಇವ್ರ ಎಂಪ್ಲಾಯಿ ಸ್ಟಾರ್ಟಿಂಗ್ ಫಸ್ಟ್ ಜಾಬಲ್ಲಿ 15,000ಗಿಂತ ಜಾಸ್ತಿ ಇದೆ ಪಿ ಎಫ್ ಅಮೌಂಟು, ಬೇಸಿಕ್ ಅಮೌಂಟು, ಅವರು ಕೂಡ ಪಿ ಎಫ್ ಅದು ಆಪ್ಷನಲ್ಲು. ಅವರು ಜಾಯ್ನಿಂಗ್ ಟೈಮಲ್ಲಿ ಪಿ ಎಫ್ ಫಾರ್ಮ್ಸ್ನ ಫಿಲ್ ಮಾಡಬೇಕಾಗುತ್ತೆ. ಆ ಫಿಲ್ ಮಾಡೋ ಟೈಮಲ್ಲಿ ನಮಗೆ ಬೇಕಿದ್ರೆ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ, ಎಸ್ ಆರ್ ನೋ ಅಂತ ಟಿಕ್ ಮಾಡಿ ಫಿಲಪ್ ಮಾಡಿಕೊಟ್ರೆ ಫಾರ್ಮ್ನ ಅವ್ರಿಗೆ ಪಿ ಎಫ್ ಕಟ್ಟಾಗುತ್ತೆ. ಆಮೇಲೆ ನಿಮ್ಮ ಪಿ ಎಫ್ ಹಣ ಎಲ್ಲಿಗೆ ಹೋಗುತ್ತೆ, ನಿಮ್ಮ UAN ನಂಬರ್ಗೆ ಲಿಂಕ್ ಆಗಿರುತ್ತೆ. UAN ನಂಬರ್ ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ. ಇದಕ್ಕೆ ಇಂಟ್ರೆಸ್ಟ್, ನಿಮಗೆ ಬಡ್ಡಿ, ಈ ಪಿ ಎಫ್ ಅಮೌಂಟ್ ನಿಮ್ಮ ಅಕೌಂಟಲ್ಲೇ ಬಿಟ್ಟರೆ ನೀವು ಇದಕ್ಕೆ ಬಡ್ಡಿ ಅಂತ 8.25 8.25% ನಿಮಗೆ ಬಡ್ಡಿ ಅಮೌಂಟ್ ಹಾಕ್ಕೊಡ್ತಾರೆ. ನೆಕ್ಸ್ಟ್, ಇದು UAN ತುಂಬ ಮುಖ್ಯ. UAN ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ, UAN ಅಂದರೆ ಯೂನಿವರ್ಸಲ್ ಅಕೌಂಟ್ ನಂಬರ್ ಅಂತ. ಇದು ಬೇರೆ ಯಾವುದೇ ಕಂಪ್ನಿಗೋರು ಇದು ಒಂದು ಸಲ ಜನ್ರೇಟ್ ಆಗಿರುತ್ತೆ, ಇದೇ ನಂಬರು ಕಂಟಿನ್ಯೂಟಿ ಇರ್ತದೆ. ಇದು UAN ನಂಬರಿಂದ ನಿಮಗೆ ಏನೇನೆಲ್ಲ ತಿಳ್ಕೊಬೋದು. ನೀವು UAN ನಂಬರಿಂದ ನೀವು ಪಿ ಎಫ್ ಪೋರ್ಟಲ್ಗೆ ಹೋಗ್ಬಿಟ್ಟು UAN ಲಾಗಿನ್ ಆಗಿಬಿಟ್ಟು ನಿಮ್ಮದು ಪಿ ಎಫ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಬೋದು. ಮತ್ತು ನಿಮ್ಮ ಪಾಸ್ಬುಕ್ನ ಡೌನ್ಲೋಡ್ ಮಾಡ್ಬೋದು. ಅಂದರೆ ಯಾವ್ಯಾವ ಕಂಪ್ನಿಲಿ ಎಷ್ಟೆಷ್ಟು ಕಟ್ಟಾಗಿತ್ತು, ಇವಾಗ ಎಷ್ಟಿದೆ ಅಮೌಂಟು ಅಂತ ಅಲ್ಲಿ ಪಾಸ್ಬುಕ್ಕಲ್ಲಿ ಚೆಕ್ ಮಾಡ್ಬೋದು. ಆಮೇಲೆ ಟ್ರಾನ್ಸ್ಫರ್ ಫಂಡ್ಸು, ಇವಾಗ ಈ ಕಂಪ್ನಿಯಿಂದ ನೀವು ಹೊಸ ಕಂಪ್ನಿಗೆ ಹೋದ್ರಿ, ಆ ಹೊಸ ಕಂಪ್ನಿಗೆ ಹೋದಾಗ ಈ ಕಂಪ್ನಿಲಿ ಎಷ್ಟಿದೆ ಅಮೌಂಟು, ಮತ್ತು ಕರೆಂಟ್ ಕಂಪ್ನಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋಬೇಕು, ಯಾವ ಥರ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂತ. ಮತ್ತು ಪಿ ಎಫ್ ವಿತ್ಡ್ರಾ ಹೆಂಗೆ ಮಾಡೋದು ಆನ್ಲೈನಲ್ಲಿ, UAN ನಂಬರ್ ಹಾಕ್ತಿದ್ದಂಗೆ ಆ UAN ಅಂಡರ್ ಒಳಗಡೆ ಇವೆಲ್ಲ ನಿಮ್ಗೆ ಆಪ್ಷನ್ಸು ಶೋ ಆಗ್ತಿರ್ತವೆ. ಮತ್ತು ನೀವು ಈ ಪಿ ಎಫ್ ಹಣನ ಯಾವಾಗ ತೊಗೋಬೋದು ಅಂತ, ಒಂದು ನಿಮ್ಮದು ರಿಟೈರ್ಮೆಂಟ್ ಆದಾಗ, ಅಂದರೆ 58 ವರ್ಷ ಆದಮೇಲೆ ಫುಲ್ ಪಿ ಎಫ್ ಅಮೌಂಟ್ನ ತೊಗೊಬೋದು. ಇನ್ನು ಎಮರ್ಜೆನ್ಸಿ ಟೈಮಲ್ಲಿ ಕೂಡ ನೀವು ಪಿ ಎಫ್ ಅಮೌಂಟ್ನ ತೊಗೋಬೋದು. ಯಾವಾಗ, ಒಂದು ಮದುವೆ ಟೈಮಲ್ಲಿ, ಇನ್ನೊಂದು ಮನೆ ಕಟ್ತಾ ಇದ್ದೀರಾ, ಇಲ್ಲ ಹೊಸ ಮನೆ ತೊಗೊತಾ ಇದ್ದೀರಾ ಅಂದರೆ ಆ ಟೈಮಲ್ಲಿ ಕೂಡ ಪಿ ಎಫ್ ಅಮೌಂಟ್ ತೊಗೋಬೋದು. ಇನ್ನೊಂದು ನಿಮ್ಮ ಮಕ್ಕಳೇನಾದ್ರು ಎಜುಕೇಷನ್ ಮಾಡ್ತಿದ್ರೆ
ಅವ್ರ ಎಜುಕೇಷನ್ ಫೀಸ್ಗಂತ ನೀವು ವಿತ್ಡ್ರಾ ಅದನ್ನು ನೀವು ಅದು ರೀಸನ್ ಕೊಟ್ಬಿಟ್ಟು ವಿತ್ಡ್ರಾ ಮಾಡ್ಕೊಬೋದು. ಇನ್ನು ಲಾಸ್ ಆಫ್ ಇನ್ಕಮ್, ನಿಮ್ಮ ಕೆಲಸ ಏನಾದ್ರು ಹೋಗಿ 2 ತಿಂಗಳಾದ್ರು ಯಾವುದೋ ಕೆಲಸ ಸಿಕ್ಕಿಲ್ಲ ಅಂದಾಗ ಕೂಡ ನೀವು ಪಿ ಎಫ್ ಅಮೌಂಟ್ನ ತೊಗೊಬೋದು. ಇದು ಎಲಿಜಿಬಲ್ ಇರೋದು ಮೋಸ್ಟ್ ಕೇಸಸ್ 5ರಿಂದ 7 ವರ್ಷ ಕಂಪ್ಲೀಟ್ ಆಗಿರೋರು ಮಾತ್ರ ಇದನ್ನ ಫುಲ್ ಅಮೌಂಟ್ನ ಎತ್ಕೊಬೋದು, ಈ ಅಮೌಂಟ್ನ ತೊಗೊಬೋದು. 5ರಿಂದ 7 ವರ್ಷ ಆಗಿರಲೇಬೇಕು. ಇನ್ನು ನೀವು ಈ ಪಿ ಎಫ್ ಬಗ್ಗೆ ಇವತ್ತೇ ಕಂಪ್ಲೀಟಾಗೆ ಕುಂತ್ಕೊಂಡು, ಇಲ್ಲ ನಿಮ್ಗೆ ಗೊತ್ತಿಲ್ಲ ಯಾವ್ದಾದ್ರು ಸೈಬರ್ ಹತ್ರ ಹೋಗ್ಬಿಟ್ಟು ಈ ಪಿ ಎಫ್ ಬಗ್ಗೆ ಸ್ವಲ್ಪ ಕೆಲವೊಂದು ವಿಚಾರಗಳು ತಿಳ್ಕೊಬೇಕಾಗುತ್ತೆ. ಇಲ್ಲ ನೀವು ಕಂಪ್ನಿಲಿ ಆಲ್ರೆಡಿ ನೀವು ಈ ಕೆಲಸ ಮಾಡ್ತಾಯಿದ್ರೆ ನಿಮ್ಮ HR ಹೋಗ್ಬಿಟ್ಟು ನಿಮ್ಮ UN ನಂಬರ್ನ ತಿಳ್ಕೊಳ್ಳಿ, ಅಂದರೆ ಕೇಳಿ ತೊಗೊಳ್ಳಿ. ಇಲ್ಲ ಅಂದರೆ ಅವ್ರು ಕೊಟ್ಟಿಲ್ಲ, ನಿಮ್ಗೆ ಹೋಗೋದಕ್ಕಾಗೋದಿಲ್ಲ ಅಂತಂದರೆ ನಿಮ್ಮದು ಪೇ ಸ್ಲಿಪ್ ಇರುತ್ತಲ್ಲ, ಅದರ ಸ್ಯಾಲ್ರಿ ಸ್ಲಿಪ್, ಆ ಸ್ಯಾಲ್ರಿ ಸ್ಲಿಪ್ಪಲ್ಲಿ ನಿಮ್ಮದು UN ನಂಬರ್ ಅಂತ ಇರುತ್ತೆ, ಅದನ್ನು ತೊಗೊಳ್ಳಿ. ಅದನ್ನ ತಗೊಂಡು ನಾನು ಇಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ ಪಿ ಎಫ್ ಪೋರ್ಟಲ್ದು, ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪಿ ಎಫ್ ಪೋರ್ಟಲ್ಗೆ ಹೋಗುತ್ತೆ. ಅಲ್ಲಿ ನಿಮ್ಮದು UN ನಂಬರ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಫಸ್ಟು ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಮತ್ತು ಆ ಆ್ಯಕ್ಟಿವೇಟ್ ಆದ ತಕ್ಷಣ ನಿಮ್ಮದು ಲಿಂಕ್ ಟು ದ ಆಧಾರ್ ಪ್ಲಸ್ ಪ್ಯಾನ್, ಅದು UNಗೆ ನಿಮ್ಮದು ಆಧಾರ್ ಮತ್ತು ಪ್ಯಾನ್ನ ಲಿಂಕ್ ಮಾಡಬೇಕಾಗುತ್ತೆ. ನೀವು ಹೋಗಿ ಲಿಂಕ್ ಮಾಡ್ಕೊಳ್ಳಿ. ಇಲ್ಲ OTP ಬೇಸಿಸ್, ಎಲ್ಲ OTP ಬೇಸಿಸ್ ಇರುತ್ತೆ, ಅದನ್ನು ಲಿಂಕ್ ಮಾಡಿ. ಮತ್ತು ನಿಮ್ಮದು ತಿಂಗಳ ಕಾಂಟ್ರಿಬ್ಯೂಷನ್ ಎಷ್ಟಾಗ್ತಿದೆ ಅಂತ ಆಲ್ರೆಡಿ ಹೇಳಿದ್ನಲ್ಲ ನಿಮಗೆ. ಅಲ್ಲಿ ಲಾಗಿನ್ ಆಗಿಬಿಟ್ಟು ಪಾಸ್ಬುಕ್ ಡೌನ್ಲೋಡ್ ಮಾಡಿದ್ರೆ ನಿಮ್ಮದು ಕಾಂಟ್ರಿಬ್ಯೂಷನ್ಸ್ ಗೊತ್ತಾಗುತ್ತೆ ಎಷ್ಟೆಷ್ಟು ಕಟ್ಟಾಗಿದೆ ಅಂತ. ಎವ್ರಿ ಮಂತ್ಲಿ ಬೇಸಿಸ್ ಇದು, ಎವ್ರಿ ಮಂತು ಕಟ್ಟಾಗ್ತಾ ಇರುತ್ತೆ ನಿಮ್ಮದು ಪಿ ಎಫ್ ಅಮೌಂಟು. ಇದೇ ಥರ ಇವಾಗ ಈ ವಿಚಾರಗಳನ್ನು ನಿಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂತಹ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಯಾರ್ಯಾರು ಕಂಪ್ನಿಲಿ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಪಿ ಎಫ್ ಕಟ್ಟಾಗ್ತಿದ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಈ ವಿಡಿಯೋದಲ್ಲಿ ನಾನು ತಿಳಿಸಿದ್ದೀನಿ. ಇದು ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮಾಹಿತಿನ ಹಂಚ್ಕೊಳ್ಳಿ. ಇದೇ ಥರ ನಿಮ್ಮ ಎಂಪ್ಲಾಯ್ ರಿಲೇಟೆಡ್ ವಿಡಿಯೋಸ್ ಬೇಕಾದ್ರೆ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.